ದರ ಏರಿಕೆಯ ವಿಚಾರವನ್ನು ಹೇಳಿದ ತಕ್ಷಣ ಕಾಂಗ್ರೆಸ್ನವರು ಕೇಂದ್ರದ ಕಡೆಗೆ ಹೇಳ್ತಾ ಇದ್ದಾರೆ, ನೋಡಿ ಅಲ್ಲಿ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ನೀವು ತಗೊಳ್ತಿದ್ದೀರಿ, ಇಷ್ಟೆಲ್ಲ ಕಾರಣ ಇದೆ, ಈ ಕಾರಣಕ್ಕಾಗಿ ಇಲ್ಲೂ ಕೂಡ ದರ ಏರಿಕೆಯನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಸಮರ್ಥನೆಯನ್ನು ಕೊಡ್ತಿದ್ದೀರಿ. ಹಾಗಾದರೆ ನೀವು ಬಿ ಜೆ ಪಿ ಹೇಳ್ತೀರಿ ಇಲ್ಲ ಇದು ರಕ್ತ ಹೀರುವ ಸರ್ಕಾರ ಅಂತ, ಯಾವ ಕಾರಣಕ್ಕಾಗಿ? ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಏನು ಭವ್ಯ ನರಸಿಂಹಮೂರ್ತಿಯವರು ಸಾಲು ಸುಳ್ಳುಗಳನ್ನ ಹೇಳಿದ್ರು, ಅದ್ರ ಬಗ್ಗೆ ಒಂದು 30 ಸೆಕೆಂಡ್ ಮಾತ್ರ ಉತ್ತರ ಕೊಡ್ತೀನಿ. ಮೊದಲನೇದು ಸೆಂಟ್ರಲ್ ಡೆವಲ್ಯೂಷನ್ನು 2023-24ರಲ್ಲಿ ಎಸ್ಟಿಮೇಟೆಡ್ ಇದ್ದಿದ್ದು 37,252 ಕೋಟಿ ಎಸ್ಟಿಮೇಟೆಡ್ ಇದ್ದಿದ್ದು. ಆದರೆ ಆ್ಯಕ್ಚುಯಲ್ ಆಗಿ ಬಂದದ್ದು 40,280 ಕೋಟಿ, 3,000 ಕೋಟಿ ಅಡಿಷನಲ್ ಆಗಿ ಬಂದಿದ್ದು ಮೊದಲನೇದು. ಎರಡನೇದು GST ಕಾಂಪನ್ಸೇಷನ್ ಅಂತ ಮಾತಾಡಿದ್ರು. ಆನ್ ದ ಫ್ಲೋರ್ ಆಫ್ ದ ಹೌಸ್ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ ಒಳಗಡೆ ಹೇಳಿದ್ರು ಒಂದೇ ₹1 ಕಾಂಪನ್ಸೇಷನ್ ಯಾವುದು ಬಾಕಿ ಉಳಿದಿಲ್ಲ ಅಂತೇಳಿ. ಮೂರನೇದು ಬರ ಪರಿಹಾರದ್ದು 3,500 ಕೋಟಿ ರೂಪಾಯಿ ಕೊಟ್ಟಾಗಲೇ 1.5 ತಿಂಗಳಾಗ್ತಾ ಬಂತು. ಯಾವ ರೈತರ ಖಾತೆಗೆ ಎಷ್ಟೋಗಿದೆ, ಎಲ್ಲೆಲ್ಲಿ ಹೋಗಿದೆ ಅಂತೇಳಿ ದಯಮಾಡಿ ಸಿದ್ದರಾಮಯ್ಯನವರು ಹೇಳಬೇಕು. ಜೊತೆಗೆ ಇವ್ರು ಯಾವುದು ಮುಂಚೆ 2,000 ರೂಪಾಯಿ ಕೊಟ್ಟಿದ್ರಲ್ಲ ಒಂದು ಹೆಕ್ಟೇರ್ಗೆ, ಎಕರೆಗಲ್ಲ ಹೆಕ್ಟೇರ್ಗೆ, ಅದನ್ನು ಕೂಡ ಕಟ್ ಮಾಡ್ಕೊಂಡು ಇವ್ರು ಕೊಡ್ತೀವಿ ಅಂತ ಹೇಳ್ತದ್ದು ಇದು ರಾಜ್ಯ ಸರ್ಕಾರ. ಆಮೇಲೆ ಗ್ಯಾರಂಟಿಗಳನ್ನು ಕೊಡಬಾರ್ದು ಅಂತ ಹೇಳ್ತಾ ಇರೋದು BJP ಅವರು ಒತ್ತಾಯ ಮಾಡಿ ಗಲಾಟೆ ಮಾಡಿದ್ದಕ್ಕೆ ಗ್ಯಾರಂಟಿ ಕೊಡ್ತಿರೋದು ಇವರು. ಇಲ್ಲಿದ್ರೆ ಜನ್ಮದಲ್ಲಿ ಒಂದೊಂದೇ ಕೊಟ್ಕೊಂಡು ಬರ್ತಾ ಇದ್ರು. 24 ಗಂಟೆ ಒಳಗಡೆ ಕೊಟ್ಬಿಡ್ತೀವಿ, ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಕೊಟ್ಬಿಡ್ತೀವಿ ಅಂತೇಳಿ ಶುರುನೇ ಮಾಡಿರಲಿಲ್ಲ. ನಾವು ಕುತ್ತಿಗೆ ಮೇಲೆ ಕೂತಿದ್ದು ನಿಮ್ಮ ಗ್ಯಾರಂಟಿ ಕೇಳಿ ಓಟ್ ಹಾಕ್ಸ್ಕೊಂಡಿದ್ದೀರಿ. ಈ 5 ವರ್ಷ ಪೂರ್ತಿ ಗ್ಯಾರಂಟಿ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನಾವು BJP ಅವ್ರು ಬಿಡೋದಿಲ್ಲ. ಈಗ ಉತ್ತರಕ್ಕೆ ಬರೋಕ್ಕೆ ನೋಡಿವ್ರೆ, ನನಗೆ ಯಾಕೆ ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರ ಅಂತ ಅನಿಸ್ಬಿಡುತ್ತೆ ಹರಿಪ್ರಸಾದ್ ಅವರೇ. ನೋಡಿ, ಇವರು 2023-24 ಹೋದ ವರ್ಷದಲ್ಲಿ ಇವರು ಏನು ಗ್ಯಾರಂಟಿಗಳಿಗೆ ಅಂತ ಇಟ್ಟಿದ್ದು 32,000 ಕೋಟಿ. ಬೊಮ್ಮಾಯಿಯವರು ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ಮೊದಲನೇ ದಿವಸ ಏನು ಬಜೆಟ್ ಸೆಷನಲ್ಲಿ ಸಿದ್ದರಾಮಯ್ಯವರು ಏನು ಘೋಷಣೆ ಮಾಡಿದ್ರು 41,000 ಕೋಟಿ ಸರ್ಪ್ಲಸ್ ಬಜೆಟ್ ಇತ್ತು ಅಂತೇಳಿ. ಅದರಲ್ಲಿ ಇವ್ರು ಗ್ಯಾರಂಟಿಗೆಲ್ಲ ಮುಗಿದೋಗೋದು. ಅದ್ರ ಮೇಲೆ 27,000 ಕೋಟಿ ಸಾಲ ಮಾಡಿದ್ರು. ಯಾಕೆ ಮಾಡಿದ್ರು? ಅದಾದಮೇಲೆ SC/STಗಳ 11,000 ಕೋಟಿ ತಿಂದರು. ಅದಾದಮೇಲೆ ಮತ್ತೆ ತಿರ್ಗಾ ಇವರು ಎಲ್ಲದರ ಬೆಲೆಗಳನ್ನು ಜಾಸ್ತಿ ಮಾಡ್ಕೊಂಬಂದರು. ಈ ವರ್ಷ ಇವರು ಇಡೀ ಗ್ಯಾರಂಟಿಗೆ ಬೇಕಾಗಿರ್ತಕ್ಕಂಥದ್ದು ಕೇವಲ 52,000 ಕೋಟಿ. 52,000 ಕೋಟಿನಲ್ಲಿ 1.05 ಲಕ್ಷ ಕೋಟಿ ಸಾಲ ಮಾಡಿರೋದು. ಇಡೀ ಕರ್ನಾಟಕದ ಇತಿಹಾಸದಲ್ಲಿ 1 ಲಕ್ಷ ಕೋಟಿ ಸಾಲ ಹೆಚ್ಚಿಗಾಗಿರೋದು ಇದೇ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ. 1 ಲಕ್ಷ ಕೋಟಿ ಸಾಲ ಮಾಡ್ತೀರಿ, ಅದಾದಮೇಲೆ ಮತ್ತೆ SC/ST SPT ದುಡ್ಡಲ್ಲಿ SC/STಗಳ ದುಡ್ಡಲ್ಲಿ 14,000 ಕೋಟಿ ತಿಂತೀರಿ. ಅದಾದಮೇಲೆ ಬಡವರಿಗೆ ಇಟ್ಟಿರ್ತಕ್ಕಂಥ ಏನು ಅಫಿಡವಿಟ್ಗಳಿತ್ತು, ಸ್ಟಾಂಪ್ ಪೇಪರ್ ಇತ್ತು, ಮೊದಲು 25 ರೂಪಾಯಿಗೆ ಒಬ್ಬ ರೈತ ತೊಗೊಳ್ಳೋಣ, ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಅಗ್ರಿಮೆಂಟ್ ಅಂತ ಬಂದರೆ 500 ರೂಪಾಯಿ ಆಗಿದೆ. ಪೆಟ್ರೋಲ್ ಜಾಸ್ತಿ ಮಾಡ್ತೀರಿ, ಆಮೇಲೆ ಆಲ್ಕೋಹಾಲ್ ರೇಟ್ ಜಾಸ್ತಿ ಮಾಡ್ತೀರಿ, ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿ ಒಂದೇ ₹1 ಡೆವಲಪ್ಮೆಂಟ್ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಿ ದುಡ್ಡಿದು? ₹1 ಡೆವಲಪ್ಮೆಂಟ್ ಇಲ್ಲ. ಒಬ್ಬ MLAಗೆ ದುಡ್ಡು ಹೋಗೋದಿಲ್ಲ. ಇವ್ರ MLAಗಳ ಬಾಯಿ ಬಡ್ಕೊಂತಾ ಇದ್ದಾರೆ. ದಿವಾಳಿಯಾಗಿ ಕೂತಿದೆ. ಎಲ್ಲೋಗ್ತಾ ಇದೆ ದುಡ್ಡು? ಎಷ್ಟು ಲೂಟಿ ಮಾಡ್ತೀರಿ ಸಿದ್ದರಾಮಯ್ಯನವರೇ? ಓಕೆ ವೀರಣ್ಣಗೌಡ್ರೆ, JDS ಯಾವ ರೀತಿಯಾಗಿ ನೋಡುತ್ತೆ ಅಂತ ಹೇಳಿ, ಈ ಹಾಲಿನ ದರ ಏರಿಕೆ 50 ml ಜಾಸ್ತಿ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು, ಆ 50 ml ಜಾಸ್ತಿ ಕೊಡುವಂಥದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಯಾಕಂದರೆ JDSನ ನಾಯಕರು ತುಂಬ ವರ್ಷಗಳ ಕಾಲ KMF ಅನ್ನು ನಡೆಸಿದ್ದಾರೆ. KMFನಲ್ಲಿ ಜಾಸ್ತಿ ಹಾಲು ಬರ್ತಾ ಇದೆ, ಆ ಹಾಲು ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು 50 ml ಜಾಸ್ತಿ ಕೊಡ್ತೀವಿ, ಅದಕ್ಕಾಗಿ ನಾವು ₹2.10 ಜಾಸ್ತಿ ಮಾಡಬೇಕಿತ್ತು, ₹2 ಜಾಸ್ತಿ ಮಾಡ್ತಾ ಇದ್ವಿ ಕೂಡ. ಯಾವ ಸ್ವರೂಪದಲ್ಲಿ ಇದು ನೋಡಿ ರೈತರಿಗೆ ನೆರವಾಗುವಂಥ ಸ್ವರೂಪದ ಅಥವಾ ಏನು ಅಂತೇಳಿ? ಸರ್, ಇತ್ತೀಚೆಗೆ ತೈಲ ಬೆಲೆನೂ ಕೂಡ ಏರಿಕೆ ಮಾಡಿದರು, ಪೆಟ್ರೋಲು ಡೀಸೆಲ್ ಕೂಡ ಏರಿಕೆ ಆಯಿತು. ನೋಡಿ, ಅದ್ರ ಪರಿಣಾಮ ಬಂದು ಹಲವಾರು ಉದ್ಯಮಗಳ ಮೇಲೆ ಬೀಳುತ್ತೆ. ಸುಮಾರು ಟ್ರಾನ್ಸ್ಪೋರ್ಟೇಷನ್ ಕೂಡ ಈಗಾಗಲೇ ನೋಡಿ ತರಕಾರಿ ಬೆಲೆ ಗಗನಕ್ಕೇರ್ಬಿಟ್ಟಿದೆ. ಟೊಮೆಟೊ ಹತ್ತತ್ರ ಸೆಂಚುರಿ ಬಾರಿಸ್ತಾ ಇದೆ. ಬೇರೆ ಹುರುಳಿಕಾಯಿ ಎಲ್ಲ 200 ರೂಪಾಯಿ ಮೇಲೆ ಕ್ರಾಸ್ ಆಗಿದೆ. ಜನಸಾಮಾನ್ಯರಿಗೆ ಈಗಾಗಲೇ ಏನು ಬರೆ ಇತ್ತು, ಗಾಯ ಆಗಿತ್ತು, ಅದ್ರ ಮೇಲೆ ಮತ್ತೆ ಈಗ ಹಾಲಿನ ದರ ಏರಿಕೆ ಮಾಡಿ ಬರೆ ಆಗ್ತಾ ಇದ್ದಾರೆ. ಇವರು ಮಾರ್ಕೆಟ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬೇಕು, ಅದರಲ್ಲೇ ಪ್ಯಾಕೆಟ್ ಸೈಜಲ್ಲಿ ಹೆಚ್ಚು ಮಾಡಿ ದರ ಏರಿಕೆ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಈಗ ನೋಡಿ, ಹಾಲು ಉತ್ಪಾದನೆ ಪ್ರಮಾಣ ತಿಂಗಳಿಂದ ತಿಂಗಳಿಗೆ ವ್ಯತ್ಯಾಸ ಇರುತ್ತೆ. ಈಗ ಮಾನ್ಸೂನ್ ಶುರು ಆಗಿರೋದ್ರಿಂದ ಉತ್ಪಾದನೆ 99 ಲಕ್ಷ ಲೀಟ್ರು ಪರ್ ಡೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು 4-5 ಲಕ್ಷ ಲೀಟ್ರು ಹೆಚ್ಚು ಸೇಲ್ ಮಾಡೋದಕ್ಕೋಸ್ಕರ ಅದೇ ಗ್ರಾಹಕರ ವ್ಯಾಪ್ತಿನ ವಿಸ್ತರಣೆ ಮಾಡಿಕೊಂಡೆ ಈ ರೀತಿ ಮಾಡೋಕ್ಕೆ ಹೋಗಿರೋದು ಇದು ಖಂಡನೀಯ. ಇದು ಬೆಲೆ ಏರಿಕೆ ಮಾಡಬಾರ್ದಿತ್ತು, ಅದೇ ಬೆಲೆ ಇಟ್ಕೊಂಡು ಕೊಡೋದಾದರೆ ಕೊಡ್ಬೋದಿತ್ತು, ಇಲ್ಲಾಂದರೆ ಇವರು ಮಾರುಕಟ್ಟೆನ ವಿಸ್ತರಣೆ ಮಾಡ್ಕೋಬೇಕಿತ್ತು. ಮತ್ತು ರೈತರಿಗೆ ಏನು ಹೈನು ಉತ್ಪಾದಕ ರೈತರು 30 ಲಕ್ಷ ರೈತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಸುಮಾರು 8 ತಿಂಗಳಿಂದ ಅವ್ರಿಗೆ ಸಹಾಯಧನ ಕೊಡೋಕ್ಕಾಗಿಲ್ಲ ಸರ್ಕಾರಕ್ಕೆ. 800-900 ಕೋಟಿ ರೂಪಾಯಿ ಸಹಾಯಧನ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸಾಕಷ್ಟು ನೋಡಿ, ಬರ ಬಂತು,
ಬರ ಇದರಲ್ಲಿ ಕೂಡ ನೋಡಿ ಕೇಂದ್ರ ಸರ್ಕಾರದಿಂದ ಇವರು ರಾಜ್ಯ ಸರ್ಕಾರ ಕೇವಲ 600 ಕೋಟಿ ಮಾತ್ರ ಕೊಟ್ಟರು ಬರ ಪರಿಹಾರ ರೈತರಿಗೆ. ಆದರೆ ಕೇಂದ್ರದಿಂದ ನ್ಯಾಯಯುತವಾಗಿ 3495 ಕೋಟಿ ಬಂದಿದೆ. ಅದರಲ್ಲೂ ಕೂಡ ಅವ್ಯವಹಾರ ಕೇಳಿ ಬರ್ತಾ ಇದೆ. ಕಡೂರು ತಾಲೂಕು, ಚಿಕ್ಕಮಗಳೂರು ಕಡೂರು ತಾಲೂಕಲ್ಲಿ ಕೆಲವು ಫೇಕ್ ಅಕೌಂಟ್ಗಳಿಗೆ ಈ ಪರಿಹಾರದ್ದು ದುಡ್ಡು ಹೋಗಿದೆ ಅಂತ ಕೂಡ ಒಂದು ಸುದ್ದಿ ಬರ್ತಾ ಇದೆ. ಈ ರೀತಿ ಸರ್ಕಾರ ಎಲ್ಲ ಒಂಥರ ಭ್ರಷ್ಟಾಚಾರದಲ್ಲಿ ಇಳಿದಿದೆ. ಸರ್ಕಾರ ಉತ್ತಮ ಆಡಳಿತ ಕೊಡಬೇಕು, ಮತ್ತೆ ಜನಸಾಮಾನ್ಯರಿಗೆ ಯಾವುದು ಹೊರೆ ಆಗದೆ ಇರೋ ರೀತಿ ನೋಡಬೇಕು. ನೋಡಿ, ಇತ್ತೀಚೆಗೆ GST ಮಂಡಳಿಯ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ರು, ಹೊರೆ ಆಗಬಾರ್ದು ಅಂತೇಳಿ ಕೆಲವು ಏನು ತೆರಿಗೆ ಇದಿತ್ತು ಸ್ಲಾಬ್ನ ರೆಡ್ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು, ಮತ್ತು ಏನು ದಿನನಿತ್ಯದ ಬಳಕೆ ವಸ್ತುಗಳಿಗಿರ್ಬೋದು, ಅದೆಲ್ಲ ಇನ್ನು ಮುಂದೆ ಜನಸಾಮಾನ್ಯರಿಗೆ ಸಿಗುತ್ತೆ. ಆದರೆ ರಾಜ್ಯ ಸರ್ಕಾರ ಇದು ಜನ ವಿರೋಧಿ ನೀತಿನ ಅನುಸರಿಸ್ತಾ ಇದೆ. ಇದು ಖಂಡನೀಯ. ಇದನ್ನ ನಾವು ಬಿಡೋದಿಲ್ಲ, ಖಂಡಿತ ಪ್ರತಿಭಟನೆ ಮಾಡ್ತೀವಿ. ಮಾತಾಡ್ತೀರಿ ಚರ್ಚೆ ನಾವು ಮುಂದುವರಿಸೋಣ. ಬಹಳಷ್ಟು ವಿಷಯಗಳಿದ್ದಾವೆ. ಯಾವ್ಯಾವ ದರದ ಏರಿಕೆಯನ್ನು ಮಾಡಲಾಗಿದೆ ಕಳೆದ 1 ವರ್ಷದ ಅವಧಿಯಲ್ಲಿ ಮತ್ತು ಇದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಲೇಬೇಕಾಗಿರೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.